ಒಂದು ಕ್ಷಣ ಗಮನಿಸಿ. ಉಗಾದಿ ನಂತರ ನಿಮ್ಮ ಜೀವನದಲ್ಲಿ ಎಸ್ ಅಥವಾ ಎಂಬ ಹೆಸರಿನ ವ್ಯಕ್ತಿ ಪ್ರವೇಶಿಸಿದರೆ ಏನಾಗಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಮೀನ ರಾಶಿಯವರಿಗೆ ಈ ಸಮಯ ಸಾಮಾನ್ಯವಾಗಿರುವುದಿಲ್ಲ. ಒಂದು ಭೇಟಿ, ಒಂದು ಮಾತು, ಅಥವಾ ಒಂದು ಹೊಸ ಪರಿಚಯ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ವಿಷಯವನ್ನು ನೀವು ಶಾಂತವಾಗಿ ಏಕಾಂತದಲ್ಲಿ ಕುಳಿತು ಕೇಳಬೇಕು. ಏಕೆಂದರೆ ಇಲ್ಲಿ ಇರುವ ಸಂದೇಶ ನಿಮ್ಮ ಜೀವನದ ಒಂದು ಪ್ರಮುಖ ತಿರುವಾಗಬಹುದು. ಕೆಲವರು ಇಂತಹ ವಿಷಯಗಳನ್ನು ಕೇವಲ ಕತೆ ಎಂದು ತೆಗೆದುಕೊಳ್ಳುತ್ತಾರೆ. ಆದರೆ ಹಲವಾರು ಜನರಿಗೆ ಇದು ದೈವದ ಒಂದು ಸೂಚನೆ ಎಂದು ನಂಬಲಾಗುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಏಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಮೀನ ರಾಶಿ ಜ್ಯೋತಿಷ್ಯದಲ್ಲಿ 12ನೇ ರಾಶಿ. ಇದರ ಅಧಿಪತಿ ಗುರುಗ್ರಹ. ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರಗಳು ಈ ರಾಶಿಯ ಅಡಿಯಲ್ಲಿ ಬರುತ್ತವೆ. ಗುರುಗ್ರಹ ಜ್ಞಾನ, ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಸಂಕೇತ. ಆದ್ದರಿಂದ ಮೀನ ರಾಶಿಯವರು ಸಾಮಾನ್ಯವಾಗಿ ದಯಾಳು, ಭಾವನಾತ್ಮಕ ಮತ್ತು ಸಹಾನುಭೂತಿ ಹೊಂದಿರುವವರು. ಇವರು ಇತರ ನೋವನ್ನು ತಮ್ಮದಾಗಿ ಭಾವಿಸುವ ಗುಣ ಹೊಂದಿರುತ್ತಾರೆ. ಮನಸ್ಸಿನಲ್ಲಿ ತುಂಬಾ ಶುದ್ಧತೆ ಮತ್ತು ಪ್ರೀತಿ ಇರುತ್ತದೆ. ಆದರೆ ಒಂದು ಸತ್ಯ ಇದೆ. ಇವರು ತುಂಬಾ ಭಾವನಾತ್ಮಕರಾಗಿರುವುದರಿಂದ ಕೆಲವೊಮ್ಮೆ ಸುಲಭವಾಗಿ ನೋವು ಅನುಭವಿಸುತ್ತಾರೆ. ಇವರು ಜೀವನದಲ್ಲಿ ಯಶಸ್ಸನ್ನು ನಿಧಾನವಾಗಿ ಪಡೆಯುತ್ತಾರೆ. ಆದರೆ ಅವರು ಪಡೆದ ಯಶಸ್ಸು ಸ್ಥಿರವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಒಂದು ವ್ಯಕ್ತಿಯ ಪ್ರವೇಶ ಇವರ ಮನಸ್ಸಿನಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಮೀನ ರಾಶಿಯವರಿಗೆ ಈ ಸಮಯದಲ್ಲಿ ಕುಟುಂಬದ ಜೊತೆಗಿನ ಸಂಬಂಧಗಳು ಬಹಳ ಮಹತ್ವ ಪಡೆಯುತ್ತವೆ. ಒಂದು ಸಣ್ಣ ಘಟನೆ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಬಹುದು. ಕುಟುಂಬ ಸದಸ್ಯರ ಜೊತೆಗಿನ ಮಾತುಕತೆಗಳು ನಿಮ್ಮ ಜೀವನದ ನಿರ್ಧಾರಗಳನ್ನು ಪ್ರಭಾವಿಸಬಹುದು. ಈ ಸಮಯದಲ್ಲಿ ಕುಟುಂಬದ ಬೆಂಬಲ ನಿಮಗೆ ದೊಡ್ಡ ಶಕ್ತಿ ಆಗುತ್ತದೆ. ಆದ್ದರಿಂದ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದು ಮುಖ್ಯ. ಉಗಾದಿ ನಂತರ ನಿಮ್ಮ ಜೀವನದಲ್ಲಿ ಎಸ್ ಅಥವಾ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿ ಪ್ರವೇಶಿಸುವ ಸಾಧ್ಯತೆ ಇದೆ. ಈ ವ್ಯಕ್ತಿ ನಿಮಗೆ ಹೇಗೆ ಪರಿಚಯವಾಗಬಹುದು ಗೊತ್ತಾ? ಕೆಲಸದ ಸ್ಥಳದಲ್ಲಿ, ಸ್ನೇಹಿತರ ಮೂಲಕ, ಅಥವಾ ಆನ್ಲೈನ್ ಪರಿಚಯದ ಮೂಲಕ. ಪುರುಷರಿಗೆ ಇದು ಮಹಿಳೆಯಾಗಿ, ಮಹಿಳೆಯರಿಗೆ ಇದು ಪುರುಷನಾಗಿ ಬರುತ್ತಾರೆ. ಆರಂಭದಲ್ಲಿ ಈ ಸಂಬಂಧ ತುಂಬಾ ವಿಶೇಷವಾಗಿ ಕಾಣುತ್ತದೆ. ನಿಮಗೆ ಅದು ನಿಜವಾದ ಪ್ರೀತಿ ಎಂದು ಅನಿಸಬಹುದು. ಆದರೆ ನಿಧಾನವಾಗಿ ಪರಿಸ್ಥಿತಿ ಬದಲಾಗಬಹುದು. ಆ ವ್ಯಕ್ತಿ ಕೆಲವೊಮ್ಮೆ ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳದೆ ಮಾತನಾಡಬಹುದು. ನಿಮ್ಮ ವಿಶ್ವಾಸವನ್ನು ಪರೀಕ್ಷಿಸುವಂತಹ ಸಂದರ್ಭಗಳು ಬರಬಹುದು. ಇದು ನಿಮ್ಮ ಮನಸ್ಸಿಗೆ ನೋವು ತರುವ ಸಾಧ್ಯತೆ ಇದೆ. ನೀವು ತುಂಬಾ ಮನಸ್ಸು ಹಾಕಿದರೆ ಒಂದು ಸಮಯದಲ್ಲಿ ಇದು ನಿಮ್ಮನ್ನು ಮಾನಸಿಕವಾಗಿ ಕಾಡಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಪ್ರತಿ ಅನುಭವವು ನಿಮಗೆ ಒಂದು ಪಾಠ ಕಲಿಸುತ್ತದೆ. ಈ ವ್ಯಕ್ತಿಯ ಜೊತೆಗಿನ ಸಂಬಂಧದಲ್ಲಿ ನಿಮ್ಮ ನಂಬಿಕೆಗೆ ಒಂದು ಪರೀಕ್ಷೆ ಬರಬಹುದು. ಕೆಲವು ಘಟನೆಗಳು ನಿಮ್ಮ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿಸಬಹುದು. ನೀವು ಎಲ್ಲವನ್ನೂ ನಂಬುವುದಕ್ಕೂ ಮೊದಲು ಸ್ವಲ್ಪ ಸಮಯ ತೆಗೆದುಕೊಂಡು ಆಲೋಚಿಸುವುದು ಮುಖ್ಯ. ಯಾಕೆಂದರೆ ಈ ಸಮಯದಲ್ಲಿ ತೆಗೆದುಕೊಳ್ಳುವ ತಪ್ಪು ನಿರ್ಧಾರ ನಿಮ್ಮ ಮನಸ್ಸಿಗೆ ನೋವು ತರಬಹುದು. ಈ ಘಟನೆ ನಿಮ್ಮ ಜೀವನದ ಅಂತ್ಯವಲ್ಲ. ಇದು ನಿಮ್ಮ ಮನಸ್ಸನ್ನು ಬಲಿಷ್ಠವಾಗಿಸಲು ಬಂದ ಒಂದು ಪರೀಕ್ಷೆ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಪ್ರಮುಖ ಕೆಲಸ ಏನೆಂದರೆ ನಿಮ್ಮ ಕನಸುಗಳು ಮತ್ತು ಗುರಿಗಳ ಮೇಲೆ ಗಮನಹರಿಸುವುದು. ನೋವನ್ನು ಶಕ್ತಿಯಾಗಿ ಬಳಸಿದರೆ ನೀವು ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಏರಬಹುದು. ಈ ಸಮಯದಲ್ಲಿ ನೀವು ಸ್ವತಃ ನಿಮ್ಮನ್ನು ಅರ್ಥಮಾಡಿಕೊಳ್ಳುವಿರಿ, ನಿಮ್ಮ ಮೌಲ್ಯವನ್ನು ಗುರುತಿಸುವಿರಿ, ಮತ್ತೆ ಒಂದು ದಿನ ನಿಮ್ಮನ್ನು ನಿಜವಾಗಿಯೂ ಗೌರವಿಸುವ ಮತ್ತು ಪ್ರೀತಿಸುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾನೆ. ಅದು ನಿಮ್ಮ ಜೀವನವನ್ನು ಸುಂದರವಾಗಿಸುತ್ತದೆ. ಈ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕೆಲವೊಮ್ಮೆ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು. ಅಥವಾ ಯಾರಾದರೂ ಹಣಕಾಸಿನ ಸಹಾಯ ಕೇಳಬಹುದು.
ನೀವು ಸಹಾನುಭೂತಿಯಿಂದ ನಿರ್ಧಾರ ತೆಗೆದುಕೊಂಡರೆ ನಂತರ ಪಶ್ಚಾತ್ತಾಪವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ಭಾವನೆಗಿಂತ ಬುದ್ಧಿಯನ್ನು ಬಳಸುವುದು ಉತ್ತಮ. ಉಗಾದಿ ನಂತರ ನಿಮ್ಮ ಉದ್ಯೋಗ ಜೀವನದಲ್ಲೂ ಒಂದು ಅಚ್ಚರಿ ತಿರುವು ಕಾಣಬಹುದು. ನೀವು ನಿರೀಕ್ಷಿಸದ ಜವಾಬ್ದಾರಿಗಳು ಅಥವಾ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಆದರೆ ಈ ಅವಕಾಶಗಳು ಆರಂಭದಲ್ಲಿ ಸ್ವಲ್ಪ ಒತ್ತಡವನ್ನು ಉಂಟುಮಾಡಬಹುದು. ಕೆಲವರಿಗೆ ಕೆಲಸ ಬದಲಾವಣೆ ಅಥವಾ ಸ್ಥಳಾಂತರದ ಸಾಧ್ಯತೆ ಕೂಡ ಇದೆ. ನೀವು ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸಬಹುದು. ಆದ್ದರಿಂದ ಆತುರಪಡದೆ ಯೋಚಿಸಿ ಮುಂದುವರಿಯುವುದು ಬಹಳ ಮುಖ್ಯ. ಈ ಸಮಯದಲ್ಲಿ ದೈವದ ಆಶೀರ್ವಾದ ಪಡೆಯುವುದು ಬಹಳ ಮುಖ್ಯ. ಸಾಧ್ಯವಾದರೆ ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ. ವಿಶೇಷವಾಗಿ ವಿಷ್ಣು ಅಥವಾ ದತ್ತಾತ್ರೇಯ ದೇವರನ್ನು ಪ್ರಾರ್ಥಿಸಿ. ಮನೆಯಲ್ಲೇ ಧ್ಯಾನ ಮತ್ತು ಜಪ ಮಾಡುವುದು ಉತ್ತಮ. ಯಾವುದೇ ಬಾಕಿ ಇರುವ ವ್ರತಗಳು ಅಥವಾ ಸಂಕಲ್ಪಗಳಿದ್ದರೆ ಅವನ್ನು ಪೂರ್ಣಗೊಳಿಸಿ. ಇದರಿಂದ ನಿಮ್ಮ ಜೀವನದಲ್ಲಿರುವ ಅಡಚಣೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಎಂದು ನಂಬಲಾಗಿದೆ. ಈ ಎಲ್ಲಾ ಘಟನೆಗಳ ನಡುವೆ ನಿಮ್ಮೊಳಗೆ ಒಂದು ಆಧ್ಯಾತ್ಮಿಕ ಜಾಗೃತಿ ಆರಂಭವಾಗಬಹುದು. ನೀವು ಜೀವನದ ನಿಜವಾದ ಅರ್ಥವನ್ನು ಹುಡುಕಲು ಪ್ರಾರಂಭಿಸಬಹುದು. ಧ್ಯಾನ, ಜಪ ಅಥವಾ ಪ್ರಾರ್ಥನೆಗೆ ಹೆಚ್ಚು ಆಕರ್ಷಣೆ ಕಾಣಬಹುದು. ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ದಿಕ್ಕನ್ನು ತೋರಿಸುವ ಸಮಯ. ಈ ಜಾಗೃತಿಯನ್ನು ಸರಿಯಾಗಿ ಬಳಸಿದರೆ ನೀವು ಒಳಗಿನ ಶಾಂತಿ ಮತ್ತು ಸಂತೋಷವನ್ನು ಪಡೆಯಬಹುದು. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಸಣ್ಣ ಸಹಾಯ ಮಾಡಿ. ಈಗಲೇ ಕಾಮೆಂಟ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಬರೆಯಿರಿ. ದುರ್ಗಾದೇವಿ, ಶಿವ, ವಿಷ್ಣು, ಲಕ್ಷ್ಮೀ, ಗಣೇಶ ಅಥವಾ ನಿಮ್ಮ ಮನಸ್ಸಿಗೆ ಹತ್ತಿರವಾದ ಯಾವ ದೇವರಾದರೂ ಅವರ ಹೆಸರನ್ನು ಬರೆಯಬಹುದು. ದೇವರ ಹೆಸರನ್ನು ಬರೆಯುವುದು ಒಂದು ರೀತಿಯ ಭಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ವಿಧಾನ ಎಂದು ನಂಬಲಾಗಿದೆ. ಈ ರೀತಿಯ ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿ ಮತ್ತು ನಿಮ್ಮ ರಾಶಿಯ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡುವುದು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ.